3 ತಿಂಗಳು ಟೈಮ್ ಕೇಳಿದೆ. ನನಗಿಂತ ಹಿರಿಯರೋದು ಅದು ಕಿವಿ ಮತ್ತು ಕನ್ನಡಕ. ನಾನು 2,000 ಅದು ಕೊಡ್ತಾ ಇದ್ದದ್ದು ಅವರು ಬರೀ 300 ರೂಪಾಯಿ. ಪೆನ್ಸಿಲಿಂದ ಬಡ 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 ಈ ಮುಖ ಅಂದರೆ ಮೊದಲು ಮಗು. 4ನೇದು ಸಮಾಜ. ಬಟ್ ಇಲ್ಲಿ ಪ್ರಜಾಮತಕ್ಕೆ ಇದಾದ್ಮೇಲೆ ಬಹಿಷ್ಕಾರ ಬ್ಯಾನ್ ಮಾಡಿದ್ಮೇಲೆ ಬ್ರಿಟಿಷ್ ಸರ್ಕಾರ ಚೆನ್ನೈಗೆ ಹೋಗಿ ಅಲ್ಲಿಂದ ಪಬ್ಲಿಷ್ ಮಾಡ್ತಿದ್ರು. ಇದು ಬೇರೆ ಪ್ರತಿ ಅದು ಬೇರೆ ಪ್ರತಿ. ಅಲ್ಲಿ ಪಬ್ಲಿಷ್ ಮಾಡಿ ಇಲ್ಲಿ ಮಾಡ್ತಿದ್ರು. ಆಮೇಲೆ ಅದು ತಗ್ಮೇಲೆ ಅದನ್ನು ಪ್ರಜಾಮತ ಮಾರಿ ಕೊನೆಗೆ ಜನಪ್ರಗತಿಯನ್ನು ಶುರು ಮಾಡಿದ್ರು. ಮಹಾಸಾಹಸಿ. ಅದು ಪ್ರಜಾಮತ ಮೊದಲಿತ್ತು, ಆಮೇಲೆ ಮಾರಾಟ ಮಾಡಿ ಪುನಃ ಪ್ರಜಾಮತ ಬಂತಲ್ವಾ? ಆ ಪ್ರಜಾಮತ BS ನಾರಾಯಣರಾವ್ ಅವ್ರು ತಗೊಂಡ್ರೆ. ಅವರು BMS ಕಾಲೇಜು ಅವ್ರ ಅಧ್ಯಕ್ಷರಾಗಿದ್ದರು. ಟ್ರಸ್ಟ್ BS ನಾರಾಯಣ ಅವರು ಇಡಿಗರು, ಬಲಿಜಿಗರು. ಅವರು ಅದನ್ನು ತಗೊಂಡಾಗ ಇವ್ರು ಸುಮ್ಮನೆ ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರಿಗೆ. ಅವರು ಪ್ರಜಾಮತ ಅಂತ ತಗೊಂಡ ಜನಪ್ರಗತಿ ಶುರು. ಬಟ್ ಅಷ್ಟೇ ಪಾಪ್ಯುಲರ್ ಮಾಡಿದರು ಜನಪ್ರಗತಿ. ಅದು ರಾಜಕೀಯ ಇದಕ್ಕೆ ಲೇಖನಗಳಿಗೆ ರಿಪೋರ್ಟಿಂಗ್ಗೆ ಭಾಳ ಹೆಸರು. ನಮ್ಮ ಕಲ್ಲೇಶ್ ಶಿವೋತ್ತಮರಾವ್ ಇವರು ಮತ್ತು ನಾಡಿಗೇರ್ ಕೃಷ್ಣಮೂರ್ತಿ, ಇನ್ನೊಬ್ಬ ನಾಗರಾಜ ಅಂತಿದ್ರು. ಅವರೆಲ್ಲ ಅಲ್ಲೇ ಕೆಲಸ ಜೊತೆಯವರು, ಅವರೆಲ್ಲ ಕೊಲೀಗ್ಸ್. ಅಂಥ ದಿಗ್ಗಜರ ಜೊತೆಗೆ ಕೆಲಸ ಮಾಡೋ ನಾನು ಬೇಬಿ ಆಫ್ ದಿ ಟೀಮ್. ನೀವು ಜನಪ್ರಗತಿಯಲ್ಲೂ ಚಿತ್ರ ಬರೆದಿದ್ದೀರಿ. ವಾರ ಕಥೆಗಳಿಗೆ ಅಲ್ಲೇ ನಾನು ಹೆಸರು ತಗೊಂಡಿದ್ದೆ. ಜನಪ್ರಗತಿಗೆ ಬಂದಮೇಲೆ ಜನಪ್ರಗತಿಗೆ ವಾರದಲ್ಲಿ ಒಂದು ಧಾರಾವಾಹಿ ಚಿತ್ರ ಬೇಕು, ಆಮೇಲೆ ಒಂದು ಕತೆಗೆ ಒಂದು ಧಾರಾವಾಹಿ. ಯಾರು ಬರೀತಿದ್ರಾಗ? ಇವರು ಅನಾಕರು ಧಾರಾವಾಹಿ ಬರೆದಿದ್ದೀನಿ. ಅವರು ಅರಕಲ್ಗೂಡ್ನವರು, ಅವರು ಹಾಸನ ಕಡೆಯವರು. ಅನಕರು ಬೆಂಗಳೂರು ಅವರ ಇದರಲ್ಲಿ ನಮ್ಮ ವಿಶ್ವೇಶ್ವರಪುರದಲ್ಲಿ ಈಗಲೂ ಇದೆ ಅವರು. ಸೊ ಅಲ್ಲಿಗೆ ಸೇರ್ಕೊಂಡ್ಮೇಲೆ ಇದನ್ನು ಶುರು ಮಾಡಿದ್ರು. ಮಲ್ಲಿಗೆಗೆ ಒಬ್ಬ ಆರ್ಟಿಸ್ಟ್ ಬೇಕಿತ್ತು. ನಾನು ಸಿಕ್ಕೆ. ನನಗೆ ಆವಾಗ ಇನ್ನು ಕೈ ಕುದುರಿಲ್ಲ ಅಂಥ ಅನಾಟಮಿ ಅದು ಇದು ಅಂಥ ಪರ್ಫೆಕ್ಷನ್ ಇರಲಿಲ್ಲ. ಒಂಥರ ಅಮೆಚ್ಯೂರ್ ಗೆರೆಗಳು ಅವೆಲ್ಲ ಇನ್ನೂ ಬೆಳೆದಿರಲಿಲ್ಲ. ಸೊ ಮೆಚ್ಯೂರಿಟಿ ಇರಲಿಲ್ಲ. ಸೊ ಅಂಥ ಕಾಲದಲ್ಲಿ ನನಗೆ ಅವಕಾಶ. ಆ ಮಲ್ಲಿಗೆ ಮಾಸಿಕ ಪತ್ರಿಕೆಯಲ್ಲಿ ಕನಿಷ್ಠ ಒಂದು ತಿಂಗಳಿಗೆ 15-20 ಚಿತ್ರಗಳು ಇರ್ತವೆ. ಇಲ್ಲಿ ತಿಂಗಳಿಗೆ ವಾರಕ್ಕೆ 2 ಅಂದರೆ 8 ಚಿತ್ರ. ಸೊ ಎಲ್ಲ ನೋಡಿದ್ರೆ JK ಸತ್ಯ. ಹೀಗಾಗಿ ನಾನು ಪಾಪ್ಯುಲರ್ ಉದ್ಯೋನ್ಮುಖ ಕಲಾವಿದ. ಎಲ್ಲ ಕಾದಂಬರಿಗಳು ನಂದೇ ಕವರ್ ಪೇಜು. ಆಗ ನಿಮಗೆ ವಯಸ್ಸು ಸೇರುವಾಗ 20 18 20 ನಾನು ಮದುವೆ ಮಾಡಿಕೊಂಡಿದ್ದೆ 23ಕ್ಕೆ. ಯಾವಾಗ ಪ್ರಜಾವಾಣಿಗೆ ಹೋದ್ಮೇಲೆ. ನಿಮ್ಗಾಗ 160 ರೂಪಾಯಿನ ಸಂಬಳ ಫಿಕ್ಸ್ ಮಾಡಿದ್ರು. 163 ಅದನ್ನು ಅವರು ಹಿಡಿದು ಕೊಡ್ತಿದ್ರು. ಪೂರ್ತಿ ಕೊಡ್ತಿರಲಿಲ್ಲ. ಅದರಲ್ಲಿ ಒಂದು 50 ರೂಪಾಯಿ ಇಟ್ಕೊಡುವೆ. ತಿಂಗಳಿಗೆ 100 ಕೊಡೋದು, ಆಮೇಲೆ ಚಿಲ್ಲರೆ ಕೊಡೋದು ಕೇಳಿದಾಗ. ಮಾರವಾಡಿ. ಸೊ ನನಗೆ ಕೆಲಸ ಬಿಡೋ ಟೈಮಲ್ಲಿ ಸುಮಾರು 3,500 ಬಾಕಿ ಇತ್ತು. ಆ ಕಾಲದಲ್ಲಿ ದೊಡ್ಡ ಅಮೌಂಟ್. ನನಗೇನು ಅದಕ್ಕೆ ಬಡ್ಡಿ ಗಿಡ್ಡಿ ಏನಿಲ್ಲ. ನಮ್ಮ ಪುಣ್ಯಕ್ಕೆ ನಮ್ಮ ಉದಯವಾಣಿ ಅವರ ಪೈಗಳು ಇವ್ರಿಗೆ ಸೇರ್ಕೊಂಡ್ರು. ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್. ಯಾರು? BN ಗುಪ್ತಾ ಅವ್ರ ಜೊತೆಗೆ ಅವರು ಸೇರ್ಕೊಂಡ್ರು ಮಲ್ಲಿಗೆ. ಸೊ ಸೇರ್ಕೊಂಡ್ಮೇಲೆ ಅವ್ರು ಬಂದರು ಆಡಳಿತಕ್ಕೆ. ಆ ಮನುಷ್ಯ ಕಟ್ನಿಟ್ಟು ಕೊಡೋದು ತಗೊಳ್ಳೋದು ಎಲ್ಲ ಕಟ್ನಿಟ್ಟು. ಆಯಾ ಟೈಮಿಗೆ ಕರೆಕ್ಟಾಗಿ ಕೊಡೋದು ಮಾಡೋದು ಆಡಳಿತ. ಇವ್ರ ಥರ ಜುಕುತನ ಇರಲಿಲ್ಲ. ಸೊ ಅವ್ರು ಬಂದಾಗ ಇವರು ಒಂದು 15 ದಿವಸ ಎಲ್ಲೋ ಹೋಗಿದ್ರ.
ಎಲ್ಲ ವಸೂಲಿ ಮಾಡಿಬಿಟ್ಟು ಅದೇ ಸಾರಿ ಚೆಕ್ ಕೊಟ್ಬಿಟ್ರು. ಇಷ್ಟು ಯಾಕೆ ಬಾಕಿ ಇಟ್ಕೊಂಡ್ರು ಏನೋ ಅವ್ರ ಸ್ವಭಾವ ಇಟ್ಕೊಂಡಿದ್ರು. ಆಮೇಲೆ ಬ್ಯಾಪ್ಕೋ ಪಬ್ಲಿಕೇಶನ್ ಅಂತ ಇರೋದು, ಅದು ಇವ್ರ ಪೈಗಳು ಸೇರಿದ ಮೇಲೆ ಅದ ಅಲ್ಲ? ಅದು ಮಾಡಿದ್ದು ಅದಾದ್ಮೇಲೆ ಅದು ಸಪರೇಟ್ ಆಯಿತು. ಬೆಂಗಳೂರು ಪ್ರೆಸ್ ಅದಾಯಿತು. ಈಗಲೂ ಕ್ಯಾಲೆಂಡರ್ಗಳು ಹೋಯ್ತು. ಇವೆಲ್ಲ ಹಿಸ್ಟ್ರಿ ಬಿಡಿ, ಅದು ಬೇರೆ. ಸೊ ಅಲ್ಲಿಂದ 65ರಲ್ಲಿ ನನಗೆ ಪ್ರಜಾವಾಣಿಗೆ ಕರೆ ಬಂತು. ಇಲ್ಲಿ ನಮ್ಮ ಕಲ್ಲೇಶ್ ಶಿವೋತ್ತಮರಾವ್, ಮಾ ಶ್ರೀಧರ್ಮೂರ್ತಿ ಮೊದಲಿಂದಲೂ ಪ್ರಜಾವಾಣಿಯಲ್ಲೇ ಇದ್ದರು. ಕಲ್ಲೇಶ್ ಶಿವೋತ್ತಮರಾವ್ ಕೂಡ ಇಲ್ಲಿಂದ ಜನಪ್ರಗತಿಯಿಂದ ಅಲ್ಲಿಗೆ ಪ್ರಜಾವಾಣಿಗೆ ಹೋಗಿದ್ರು. ಆಮೇಲೆ ಅಲ್ಲಿ ಇವ್ರು ಬೇರೆ ಇದ್ದರು, ವೈಕುಂಠರಾಜು ಇದ್ದರು. ಸೊ ಅವರು ಚಿತ್ರದುರ್ಗ. ಸೊ ಎಲ್ರಿಗೂ ನನಗೆ ಗೊತ್ತಿರೋನು. ಬಟ್ ನಾನು ಆಗಲೇ ಪಾಪ್ಯುಲರ್ ಆಗಿಬಿಟ್ಟಿದ್ದೆ. ಆಗಲೂ ನೀವು ಕಾದಂಬರಿ ಎಲ್ಲ ಬರಿತಾ ಇದ್ದೆ. ಅದು ಆಗಲೂ 160 ರೂಪಾಯಿಗಿಂತ ಹೆಚ್ಚು ಅಲ್ಲಿ ಬರ್ತಾಯಿತ್ತು ಅಂತ? ಜಾಸ್ತಿ, ಸ್ವಲ್ಪ ಜಾಸ್ತಿ ಬರ್ತಾವೆ. ಅವ್ರು 31 ಮುಖಪುಟಕ್ಕೆ 35 ರೂಪಾಯಿ. 35 ರೂಪಾಯಿ ಅದೇ ಸಿಕ್ಕರೆ ಜಾಸ್ತಿ. ನಾನು ಅದನ್ನು ಇಸ್ಕೊಳ್ಳೋಕ್ಕೆ 2-3 ಸಾರಿ ಹೋಗ್ಬೇಕು ಸಿಟಿಗೆ. ಒಬ್ಬ ಅದು ಡಬಲ್ ಕಲರಲ್ಲಿ ಇತ್ತು. ಅದು ಅಷ್ಟೇ, ಡಬಲ್ ಕಲರ್, ಒಂದು ಟಿಂಟ್, ಒಂದು ಲೈನ್ ಡ್ರಾಯಿಂಗ್ ಅಷ್ಟೇ. ಅಂಥದ್ದೇನು ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಬೆಳೀತು ಬಿಡಿ. ಯಾವಾಗ ಪ್ರಜಾವಾಣಿಗೆ ಹೋದೆ, ಅದು ಕರ್ಕೊಂಡೋದು MB ಸಿಂಗ್ ಕರೆದ್ರು. ಹೋದೆ ಸೀದಾ ನೆಟ್ಕಲ್ಲಪ್ಪ, ಈ BN ಗುಪ್ತಾ ಹೇಗೋ ನೆಟ್ಕಲ್ಲಪ್ಪ ಅವ್ರ ಆಫೀಸ್ ಟೇಬಲ್ ಮೇಲೆ ಪೂರ್ತಿ ನಾನು ಬರೆದಿದ್ದ ಚಿತ್ರಗಳು, ಮಲ್ಲಿಗೆದು ಬುಕ್ ಕವರ್ ಪೇಜ್ಗಳು ಅವೆಲ್ಲ ಹಿಂಗೆ ಹರಡಿದ್ರು. ಈಗ ನೋಡಿದ್ರು, ಹಿಂದೇನು ಇವೆಲ್ಲ ಅಂದರು. ಹೌದು, ಅವರು ಭಾಳ ನೆಟ್ಕಲ್ಪ ಅಂದರೆ ಅಂಥ ಆಡಳಿತ ಮನುಷ್ಯತ್ವ ಇರೋ ಹ್ಯುಮ್ಯಾನಿಟಿ. ಕೆಲಸಗಾರರನ್ನ ಎಷ್ಟು ಏನೋ ಬೊಗಳೆ ಹೊಡಿತಾ ಕೂತಿದ್ಯಾ, ಹರಟೆ ಹೊಡಿತಿದ್ಯಾ, ಏನು ಕೆಲಸ ಮಾಡಲ್ವೇನೋ ಅನ್ನೋರು ಕೆಲಸಗಾರರಿಗೆ. ಹಾಗೆ ಭುಜದ ಮೇಲೆ ಕೈ ಹಾಕಿ ಮಾತಾಡ್ತಾರೆ. ಅಷ್ಟು ಆತ್ಮೀಯತೆ ಅವರು. ಅಲ್ಲಿ ಮೊದಲು ಕೊಡುವ ಹಣದಲ್ಲಿ ಹೆಂಡದ ವಾಸನೆ ಎಲ್ಲ ಇರ್ತಿತ್ತು ಅಂತೆಲ್ಲ ಈ ದಿನೇಶ್ ಅಮೀನ್ ಮಟ್ಟೆಲ್ಲ ಬರ್ತಿದ್ರು. ಆ ಕಾಲದಲ್ಲಿ ಅವರಿಗೆ ಅಲ್ಲಿಂದ ಅರಾಕ್ ಇದೆಲ್ಲ ಬಿಸ್ನೆಸ್ ಮೂಲ ಅದೇ. ಅವರ ಇವರು ಸಾಕುಪುತ್ರ ನೆಟ್ಕಲ್ಲಪ್ಪ, ಗುರುಸ್ವಾಮಿ ಮತ್ತು ಇನ್ನೊಬ್ಬರು ಇದ್ರಲ್ಲ, ಅವರಿಬ್ಬರಿಗೆ ಇವ್ರು ಸಾಕುಪುತ್ರ. ಸೊ ಅವರಿಬ್ಬರು ಬೆಳೆದಿದ್ದು ಗುರುಸ್ವಾಮಿಯವರು ಮತ್ತು ಇನ್ನೊಬ್ಬರು ಅವ್ರ ಬ್ರದರ್ ವೆಂಕಟಸ್ವಾಮಿ, ಅವರಿಬ್ಬರು ಹೆಂಡದ ವ್ಯಾಪಾರ. ಅವಾಗ ಲಿಕ್ಕರು, ಈ ಕಡೆ ಕೋಡೆ, ಆ ಕಡೆ ಇವರು, ಆ ಕಡೆ ನಾರಾಯಣ. ಕೋಡೆ ನಿಮ್ಮ ಕಮ್ಯುನಿಟಿನ ಬರ್ತಾರೆ? ಕೋಡೆ ನಿಮ್ಮ ಕಮ್ಯುನಿಟಿ ಬರ್ತಾರಿಲ್ಲ? ಇಲ್ಲ, ಸ್ವಲ್ಪ ಬದಲಾಗುತ್ತೆ. ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ನಾವು ಭಾವಿಸ್ತಾರೆ. ನಮ್ಮದು ಮರಾಠಿ, ಅವ್ರದ್ದು ಸ್ವಲ್ಪ ಬದಲಾಗುತ್ತೆ. ಮರಾಠಿಯಲ್ಲೇ ಬದಲಾಗುತ್ತೆ. ಇದು ಆಯಿತಾ. ನೆಟ್ಕಲ್ಲಪ್ಪ ನೋಡಿದ್ರೆ ಬಂದ್ಬಿಡ ನಾಳೆ, ಇವರು ಅವತ್ತು ನಾಳೆ ಬಂದ್ಬಿಡ ಮರಿ ಅಂದದ್ದು. ನೋಡಿ, ಅವರು ಮೈಸೂರು ಕಡೆಯವರು. MB ಸಿಂಗ್ ಮೈಸೂರು. MB ಸಿಂಗು ಇವರು ನಮ್ಮ ಸೇತುರಾಮ್, ಅವರು ಬೆಂಗಳೂರಿನವರು. ಬೆಂಗಳೂರು ಶಂಕರ್ಪುರ, ಶಂಕರ್ ಮಠ ಇದ್ದು ಅಲ್ಲ, ಅದ್ರಾಗೆ ಮನೆ ಇತ್ತು. ಆಮೇಲೆ ಇವರೆಲ್ಲ ಖದ್ರಿಶಬಣ್ಣ ಇದ್ರು, TS ರಾಮಚಂದ್ರ ಇದ್ರು, ಅವರು MK ಇಂದಿರಾ ತಂಗಿ. ಜಗದೀಶ್ ರಾಯ್, ಅಲ್ಲಿ MK ಇಂದಿರಾ ತಂಗಿ ಅಕ್ಕನ ಅಣ್ಣ ಅಲ್ವಾ? ಯಾರು? TSR ಅಣ್ಣ. ಇವೆಲ್ಲ ಇರಿ. ನನಗೆ ಒಬ್ಬ ಆಗ ನಿಮ್ಮ ಪ್ರಜಾವಾಣಿಯಲ್ಲಿ ಈ ಕಲಾವಿದರು ಎಷ್ಟಿದ್ರು? ನೀವು ರಮೇಶ್ ಇದ್ರ ಅಂತ? ರಮೇಶ್ ಮೊದಲು ಒಬ್ಬರೇ ಇದ್ದು. ರಮೇಶ್ ಆದಮೇಲೆ ಫಸ್ಟ್ ನನಗೆ ಕರೆ ಬಂದಿದ್ದು. ನಾನು 3 ತಿಂಗಳು ಟೈಮ್ ಕೇಳಿದೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಹುಬ್ಳಿಕರ್ ಬಂದರು. ಅದಾದಮೇಲೆ ಗೋಕುಲ ಇತ್ತು, ತಾಯ್ನಾಡು ಗೋಕುಲ. ಅಲ್ಲಿ ಶ್ರೀ MTV ಆಚಾರ್ಯ ಇದ್ದರು. ಅವ್ರ ಕೆಳಗಡೆ ಆನಂದು, ಶ್ರೀ ಮತ್ತು ಇನ್ಯಾರ್ಯಾರೋ ಒಂದಷ್ಟು ಜನ ಇದ್ದರು. ಸೊ ಅದರಲ್ಲಿ ಶ್ರೀ ಮತ್ತು ಆನಂದು ಈ ಕಡೆ ಬಂದರು. ಆನಂದ್ ತಡವಾಗಿ ಬಂದರು, ಶ್ರೀ ಮೊದಲು ಬಂದರು. ಫಸ್ಟು ಹುಬ್ಳಿಕರು ನಾನು ಆದಮೇಲೆ ಚಂದ್ರನಾಥ್ಗೆ ಮಲ್ಲಿಗೆಯಲ್ಲಿ ಕೆಲಸ ಸಿಕ್ತು. ಅಲ್ಲಿ ಅವ್ರು ಭಾಳ ಬೇಗ ಬೆಳೆದ್ರು. ಅಲ್ಲಿಂದ ಚಂದ್ರನಾಥ್ ಇಲ್ಲಿ ನಮ್ಮ ಹತ್ರ ಸೇರಿಕೊಂಡು ಶ್ರೀ ಬಂದರು.
ಒಟ್ಟು 5 ಜನ ಆದ್ವಿ. ಅದಾದಮೇಲೆ ಸೂರಿ ಬಂತು. ಹಾಂ ಸರ್. ಸೂರಿ ಮಲ್ಲಿಗೆಯಲ್ಲಿ ಕೆಲಸ ಮಾಡಿ ಆಮೇಲೆ ಎಲ್ಲ ಅಲ್ಲಿಂದ ಮಂಗಳೂರಿಗೆ ಇದಕ್ಕೆ ಹೋಗಿ ಆಮೇಲೆ ಕೊನೆಗೆ ಇಲ್ಲಿ ಬಂದು. ಸೂರಿ ಆಮೇಲೆ ಬಂದಿದ್ದು. ಸೂರಿ ಆದಮೇಲೆ ಗುಜ್ಜಾರಪ್ಪ. ಗುಜ್ಜಾರ. ಅದಾದ್ಮೇಲೆ ಕೊನೆಯಲ್ಲಿ ಬಂದವರು ಮನೋಹರ್. ಸೊ ಇದು ನಾನು ಶ್ರೀ ರಮೇಶ್ ಬಿಟ್ಟರೆ ನಾನೇ ಸೀನಿಯರ್. ರಮೇಶ್ ಅವರು ಆಂಧ್ರ ಪ್ರದೇಶದವರು. ಅವ್ರು ಯಾವ ಪತ್ರಿಕೆ ಕೆಲಸ ಮಾಡ್ತಿದ್ರು ಅವರು? ಅದಕ್ಕೂ ಮುಂಚೆ ಅಲ್ಲಿ ಮಾಡ್ತಿದ್ರು ಗೊತ್ತಿಲ್ಲ. ಅದೀಗ ಪ್ರಜಾವಾಣಿಯಲ್ಲೇ ಸುಮಾರು 40 ವರ್ಷ ಕೆಲಸ ಮಾಡಿದ್ರು. ಅದೀಗ ಪ್ರಜಾವಾಣಿಯ ಮಾಸ್ಟೆಡ್ ಮಯೂರ ಎಲ್ಲ ಅವ್ರದ್ದೇ. ಎಲ್ಲ ಅವರೇ ಮಾಡಿದ್ರು. ಸೊ ಅವರು ಇದು ಬೆರಳುಗಳನ್ನೆಲ್ಲ ಹೆಡ್ಡಿಂಗ್ಸ್ಗಳು ಅದು ಚೆನ್ನಾಗಿ ಭಾಳ ಸ್ಟ್ರೋಕ್ ಬರೆಯೋರು. ಭಾಳ ಚೆನ್ನಾಗಿರೋದು ಅವ್ರದ್ದು, ಅಟ್ರಾಕ್ಟಿವ್ ಆಗಿರೋದು. ಅದು ಅವ್ರ ಚಿತ್ರಗಳು ಚೆನ್ನಾಗಿರೋದು. ಸೊ ಬಟ್ ನನ್ನಷ್ಟು ಬೆಳೀಲಿಲ್ಲ ಅವರು, ನನ್ನಷ್ಟು ಪಾಪ್ಯುಲರ್ ಆಗಲಿಲ್ಲ, ನನ್ನಷ್ಟು ಚಂದ್ರನಾಥ್ ಅಷ್ಟು. ಅವರಿಗೆ ತೆಲುಗು, ಅವರು ಕನ್ನಡ ಹೆಚ್ಚು ಗೊತ್ತಿಲ್ಲ. ಕನ್ನಡ ಗೊತ್ತು, ಸ್ವಲ್ಪ ಆಂಧ್ರ ಕಡೆ ಕನ್ನಡ ಆ ತೆಲುಗಿನ ಆನ್ಸೆಂಟ್ ಹಾಗೆ ಬರೋದು ಗೊತ್ತಾಗೋದು ಅವರಿಗೆ. ಕಷ್ಟಪಟ್ಟು ಮಾತಾಡೋದು. ಒಳ್ಳೆ ವ್ಯಕ್ತಿ. ಒಬ್ಬನೇ ಮಗ. ಅವ್ರೇನು ಮಾಡ್ತಾರೆ? ಇಲ್ಲ ತೀರ್ಕೊಂಡ್ರು. ಯಾರು? ರಮೇಶ್ ಅವ್ರ ಮಗ? ಅವ್ರ ಮಗ ಫಾರಿನಲ್ಲಿ ಇರಬೇಕು, ಫಾರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಹಿಸ್ಟ್ರಿ. ನಿಮಗೆ ನಮ್ಮ ಪ್ರಜಾವಾಣಿ ಕಲಾ ವಿಭಾಗದಲ್ಲಿ ಇದ್ದ ಕಲಾವಿದರಲ್ಲಿ 3 ಜನರನ್ನ ಕ್ಯಾರಿಕೇಚರಿಸ್ಟ್ ಅಥವಾ ಇವ್ರನ್ನ ಅಂತ ಗುರುತಿಸ್ಬೋದು. BV ರಾಮಮೂರ್ತಿ ಕಾರ್ಟೂನಿಸ್ಟು. ಸೊ ಅವರು ಪ್ರೊಫೆಷನಲಿ ಕರ್ನಾಟಕದ ಅತ್ಯಂತ ದಿಗ್ಗಜ ಕಾರ್ಟೂನಿಸ್ಟ್ಗಳಲ್ಲಿ RK ಲಕ್ಷ್ಮಣ್ ಒಂದು. ನನಗಿಂತ ಹಿರಿಯರಾದ. ಅದು 23 ವರ್ಷ. ರಾಮಮೂರ್ತಿ ನನ್ನ ಜೊತೆ ನಾನು ಪ್ರಜಾವಾಣಿ ಸುಧಾದಲ್ಲಿದ್ದೆ, ಅವರು ಡೆಕ್ಕನ್ನಲ್ಲಿದ್ದರು ಅಷ್ಟೇ. ಆದರೆ ನೀವು ಕಲಾವಿದರಾಗಿ ಸೇರುವಾಗ ನಿಮಗಿಂತ 10 ವರ್ಷ ಸಣ್ಣವರ ಅಂತ ಯಾರು? ದೊಡ್ಡವರು ಹೆಚ್ಚು ಮಿಷದ್ದು BV ರಾಮಮೂರ್ತಿ ಅವರು. 10 ವರ್ಷ ಏನಿಲ್ಲ, ಸ್ವಲ್ಪ ವರ್ಷ, 4-5 ವರ್ಷ. ಅವರು ನಿಮ್ಮೊಟ್ಟಿಗೆ ಸೇರಿದ್ರ ಡೆಕ್ಕನಹಳ್ಳಿ? ನಾನು ಹೋದಾಗ ಅವರು ಇದ್ದರು. ನೀವು ಹೋದಾಗ ಡೆಕ್ಕನಹಳ್ಳಿ ಮಾತ್ರ ಅವರು ಆ್ಯಸ್ ಎ ಕಾರ್ಟೂನಿಸ್ಟ್ ಹಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಫಾರ್ ಡೆಕ್ಕನ್. ಸೊ ಅದರಲ್ಲಿ ಅದು ಒಂದೇ ಪತ್ರಿಕೆಯಲ್ಲಿ ಅವ್ರು ಸೇರಿದ್ದೇ ಅಲ್ಲಿ, ಕೊನೆಯವರೆಗೂ ಅಲ್ಲೇ. ನಾನು ಕೂಡ ಮಲ್ಲಿಗೆ ಬಿಟ್ಟ ಮೇಲೆ ಒಂದೇ ಪತ್ರಿಕೆ ಪ್ರಜಾವಾಣಿ ಸೇರಿದೆ, ಕೊನೆಯವರೆಗೂ ಅಲ್ಲೇ. ಮತ್ತೆಲ್ಲೂ ಕೆಲಸ ಮಾಡಲಿಲ್ಲ. ತರಂಗಕ್ಕೆ ಮಾಡಿದ್ರು ಫ್ರೀಲ್ಯಾನ್ಸರ್. ಅವ್ರು ಮೊದಲೇ ಕೇಳ್ತಾಯಿದ್ರು ಕೊಡೋಕ್ಕೆ, ಒಂದು ಕಡೆ ಕೆಲಸ ಮಾಡಿ ಇನ್ನೊಂದು ಕಡೆ ಬರೆಯೋದು, ಅದು ನಿಯಮಕ್ಕೆ ವಿರುದ್ಧ ಅಂತ ಕೊಡ್ತಿರ್ಲಿಲ್ಲ. ಅದಾದಮೇಲೆ ಇಲ್ಲಿ ಬಿಟ್ಟ ಮೇಲೆ ಅಲ್ಲಿ ಕೊಡೋದಕ್ಕೆ ಶುರು ಮಾಡಿದೆ. ಸೊ ಅಲ್ಲ, ನಿಮ್ಗೆ ಸ್ವಲ್ಪ ಕಾರ್ಟೂನಿಸ್ಟ್ಗಳಿಗೂ ಕಲಾವಿದರದ್ದು ಈ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ ನಾನು. ನಮ್ಮಲ್ಲಿ ಒಂದು ಗುಜ್ಜಾರಪ್ಪ ಕಾರ್ಟೂನಿಸ್ಟ್, BV ರಾಮಮೂರ್ತಿ ಕಾರ್ಟೂನಿಸ್ಟು, ಆಮೇಲೆ ಹುಬ್ಳಿಕರ್. ಆ್ಯಕ್ಚುಲಿ ಬೇಸಿಕಲಿ ಹೀ ಈಸ್ ಅನ್ ಆರ್ಟಿಸ್ಟ್, ಕ್ರಿಯೇಟಿವ್. ಅವ್ರು ಹುಬ್ಬಳ್ಳಿ ಕಡೆ ಹುಬ್ಳಿಕರ್. ಅಬ್ಸ್ಟ್ರಾಕ್ಟು, ಅದು ಪೇಂಟಿಂಗ್ಸು, ಅದಕ್ಕೆ ಹೆಸರಾದವು. ಆಮೇಲೆ ಹೊಟ್ಟೆಪಾಡಿಗೆ ಇಲಿಸ್ಟ್ರೇಷನ್ ಶುರು ಮಾಡಿದ್ರು. ಆಮೇಲೆ ಕಾರ್ಟೂನಿಸ್ಟ್ ಆದರು. ಆಮೇಲೆ ಎಷ್ಟು ಕೆಟ್ಟೋಯ್ತು ಅಂದರೆ ಅವ್ರದ್ದು, ನಾನು ಅವ್ರಿಗೆಲ್ಲ ಬಾಸು. ಸೊ ನಾನು ನೇರವಾಗಿ ಏಕವಚನದಲ್ಲೇ ಅವ್ರ ಬಗ್ಗೆ ಮಾತಾಡೋದು ಅಷ್ಟು ಹಕ್ಕಿದೆ. ಅವರು ಒಳ್ಳೆ ಇದು ಲೈಟಲ್ಲಿ ಸ್ಪೆಸಿಫಿಕ್ ಗೆರೆಗಳು, ಬಿರುಕು ಬಿಡ್ತಿಲ್ಲ, ಸ್ಟ್ರೋಕ್ ಚೆನ್ನಾಗಿ ಬರೋದು. ಬಟ್ ಇವಾಗ ಅದು ಇಲಿಸ್ಟ್ರೇಷನ್ನ ಕಾರ್ಟೂನ ಗೊತ್ತಾಗ್ತಿಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್ ಕಾರ್ಟೂನ್ ಬರಬೇಕಾದ್ರೆ ಎಕ್ಸಾಗ್ರೇಷನ್ ಇರುತ್ತೆ. ಆ ನಗ್ರೆ ವಿಪರೀತ ನಗೋದು, ಸಿಟ್ಟು ಮಾಡ್ಕೊಂಡ್ರೆ ವಿಪರೀತ ಸಿಟ್ಟು ಮಾಡ್ಕೊಳ್ಳೋದು, ಈ ಎಕ್ಸ್ಪ್ರೆಷನ್ ಇದೆಯಲ್ಲ ಕಾರ್ಟೂನ್ಗಳಲ್ಲಿ ಅತಿರೇಕ. ಈಗ ನನ್ನ ಮುಖದಲ್ಲಿ ಯಾವ್ದು ಮುಖ್ಯನೋ, ನೆಹರು ಮುಖ ಮೂಗೆ ಮುಖ್ಯ, ಗಾಂಧಿದು ಕಿವಿ ಮತ್ತು ಕನ್ನಡಕ, ಹೀಗೆ ಸಿಂಬಾಲಿಕ್ಕಾಗಿ ಒಂದು ಅವರೇ ಸೆಲೆಕ್ಟ್ ಮಾಡಿಬಿಡ್ತಾರೆ. ಅದೇ ಪಾಪ್ಯುಲರ್ ಆಗಿಬಿಡುತ್ತೆ ಕಾರ್ಟೂನಿಸ್ಟ್ಗಳು, ಎಷ್ಟು ಬುದ್ಧಿವಂತರು ಅಂದ್ರೆ. ಸೊ ಈ ಥರ ಅವರು ಇಲ್ಲಿಸ್ಟ್ರೇಷನ್ ಮಾಡಿದ್ರೆ ಅದು ಕಾರ್ಟೂನ್ ಥರ ಕಾಣೋದು.
ಮತ್ತು ಅವರು ಆಭರಣಗಳು, ಕಿವಿ ಆಭರಣಗಳು ಸಿಕ್ಕಾಬಟ್ಟೆ ತುಂಬ ಅವ್ರಿಗೆ ಅದರಲ್ಲಿ ಯಾಕೆ ಆಸಕ್ತಿ ಬಂತು ಅವ್ರಿಗೆ? ಏನು ಅವ್ರಿಗೆ ಅದು ಹೊಡೆದು ಸ್ಟ್ರೋಕ್ ಹೊಡೆಯೋದು ಅದು ಮಾಡೋದು. ಹೀಗಾಗಿ ಅದು ಅವರು ನನ್ನಷ್ಟು ಚಂದ್ರನಾಥ್ ಅಷ್ಟು ಪಾಪ್ಯುಲರ್ ಆಗಲಿ. ಸಹಜತೆ ಇರಬೇಕಲ್ವಾ? ಆ ಸಹಜತೆ ಇದ್ದದ್ದು ಆಗಿನ ಕಾಲದಲ್ಲಿ ನನ್ನ ಚಿತ್ರಗಳು ಮತ್ತು ಚಂದ್ರನಾಥ್ ಚಿತ್ರಗಳು. ಅದಾದಮೇಲೆ ವಾಸಕುಮಾರ್ ಒಬ್ಬ, ಸೂರಿ, ಇವರದ್ಗೆಲ್ಲ ಪರವಾಗಿಲ್ಲ. ಗುಜ್ಜಾರ ಬೇಸಿಕಲಿ ಕಾರ್ಟೂನಿಸ್ಟ್, ಅವರು ಇಲಿಸ್ಟ್ರೇಟರ್ ಅಲ್ಲ, ಬಟ್ ಹೊಟ್ಟೆಪಾಡಿಗೂ ಚಿತ್ರಗಳು ಬರೆಯೋರು, ಕತೆಗಳಿಗೂ ಚಿತ್ರ ಬರೆಯೋರು. ಅವ್ರದ್ದು ಇವತ್ತು ಅವ್ರಿಗೊಂದು ಕಿವಿ ಮಾತು ನಾನು ಹೇಳಬೇಕು, ಅವ್ರದ್ದು ಭಾಳ ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ, ಚಿತ್ರ ಚಿಕ್ಕದು ಬರೀತಾರೆ, ರೀಪ್ರೊಡಕ್ಷನಲ್ಲಿ ಅದು ರೆಡ್ಯೂಸ್ ಆಗಬೇಕು, ಶಾರ್ಪ್ನೆಸ್ ಬರೋ ಗೆರೆಗಳು ಬರೋದಿಲ್ಲ, ರಫ್ ಆಗಿ ಕಾಣುತ್ತೆ. ಈಗ ತರಕಾದಲ್ಲಿ ಬರುತ್ತೆ ಚಿತ್ರಗಳು, ಭಾಳ ಗಾಡಿ ಕಾಣುತ್ತೆ, ಭಾಳ ರಫು, ಕ್ಲಮ್ಸಿಯಾಗಿ. ಕಾರಣ ಏನಂದರೆ ಚಿಕ್ಕ ಪೇಪರ್ ತೊಗೋತಾರೆ, ಬರೀತಾರೆ. ಸ್ವಲ್ಪ ದೊಡ್ಡ ಪೇಪರ್ ತೊಗೊಂಡು ಬರೆದ್ರೆ ರೆಡ್ಯೂಸ್ ಆದಾಗ ಲೈನ್ಸ್ ಶಾರ್ಪ್ನೆಸ್ ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗುತ್ತೆ. ಅವಾಗ ಕಣ್ಣಿಗೆ ತೊಂದರೆ ಕೊಡೋಲ್ಲ ಚಿತ್ರ. ಇದು ಗುಜ್ಜಾರ ಅದು ಇವತ್ತು ಕೂಡ ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ಅವ್ರು ಮಾಡ್ತಿರೋದು ಏನು ನೋಡಿದರೆ ತಕ್ಷಣ ದೂರ ನೋಡಿದ್ರೆ ಗುಜ್ಜಾರ್ದು ಅಂತ ಗೊತ್ತಾಗುತ್ತೆ, ಬಟ್ ಕಣ್ಣಿಗೆ ತೊಂದರೆ ಕೊಡುತ್ತೆ, ಕ್ಲಮ್ಸಿ ಇರ್ಬೋದು. ಸೊ ಅದು ಪ್ರೊಫೆಷ್ನಲಿಸಮ್, ಅದು ಕಲಿಬೇಕು ನಾವು. ಬಹುಶಃ ಈಗಿರೋರ ಪೈಕಿ ನಾನು ವಾಸಕುಮಾರು ಚಿತ್ರಗಳು ಬರೆಯೋದು ಬಿಟ್ಟರು. ಯಾಕಂದರೆ ನಮ್ಮ ಸ್ಟ್ಯಾಂಡರ್ಡ್ಗೆ ಇದಕ್ಕೆ ದುಡ್ಡು ಕೊಡ್ತಾರಲ್ಲ ತೀರಾ ಕಡಿಮೆ. ಒಂದು ಕವರ್ ಪೇಜ್ ಮಾಡಿದರೆ 200 ರೂಪಾಯಿ, 300 ರೂಪಾಯಿ, 200 ರೂಪಾಯಿ ಕೊಟ್ಟರೆ ಯಾರು ತಗೋತಾರೆ? ಈ ನಮ್ದೇನು ಒಂದು ಗೆರೆ ಹಾಕಿದ್ರು ನಾನು 2,000, 3,000, ಅದಕ್ಕಿಂತ ಕಡಿಮೆ ಆದರೆ ಆಗಲ್ಲ ಹೋಗ್ರಿ ಅಂದ್ಬಿಟ್ಟು. ನೀವು ತರಂಗದಲ್ಲೆಲ್ಲ ಮಾಡ್ತಿದ್ರಲ್ಲ, ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಿದ್ರು? ಅದು ಕೊಡ್ತಾ ಇದ್ದದ್ದು ಅವರು ಬರೀ 300 ರೂಪಾಯಿ. 300 ರೂಪಾಯಿ ಪೇಂಟಿಂಗ್ ಥರ ಎಷ್ಟು ಡಿಟೇಲ್ ಆಗಿ ಮಾಡ್ತಿದ್ದೆ. ಅದು ಶಾಕುಂತಲೇ ನೋಡಿದ್ರೆ ತುಂಬ ಅದು ಕೊಡ್ತಾ ಇದ್ದು 300 ರೂಪಾಯಿ, 400 ರೂಪಾಯಿ ಅಷ್ಟೇ. ಅದು ನಮ್ಮ ವರ್ಕಿಗೆ, ನಮ್ಮ ಎಫರ್ಟಿಗೆ ಭಾಳ ಕಡಿಮೆ. ಬಟ್ ಆ ಪತ್ರಿಕೆಯವರೇನು ನಿಮಗೆ ಪಬ್ಲಿಸಿಟಿ ಸಿಗುತ್ತೆ. ಈ ಉಲ್ಟಾ ನಾವು ಯಾವ ಲೆವೆಲ್ಗೆ ಬೆಳೆದಿರ್ತೀವಿ ಅಂದರೆ ನಮ್ಮಿಂದ ಪೇಪರಿಗೆ ಪಬ್ಲಿಸಿಟಿ ಸಿಗುತ್ತೆ. ಹಮಾನಾಯಕು ಲೇಖನ ಬರೆದಿದ್ರು, ರಾಜ್ಕುಮಾರ್ ಕನ್ನಡ ಚಲನಚಿತ್ರ ರಂಗದಲ್ಲಿ ಹೇಗೆ ಒಬ್ಬ ಗ್ಲ್ಯಾಮರಸ್ ತಂದ್ರು, ಹೆಸರು ತಂದ್ರು, ಅದಕ್ಕೊಂದು ಗ್ಲ್ಯಾಮರ್ ತಂದುಕೊಟ್ರು, ಹಾಗೆ JK ಸತ್ಯ ಪತ್ರಿಕೋದ್ಯಮದಲ್ಲಿ ಕಲಾವಿದರ ಪೈಕಿ ಗ್ಲ್ಯಾಮರ್ ತಂದು ಕೊಟ್ಟಿದ್ದು ಧಾರಾವಾಹಿಗಳ ಬಗ್ಗೆ JK ಸತ್ಯ. ಜನ ಅವ್ರ ಚಿತ್ರ ನೋಡಲಿಕ್ಕೆ ಅಂಥೇಳಿ ನಮ್ಮ ಧಾರಾವಾಹಿ ಕಾದಂಬರಿಗಳನ್ನು ಓದ್ತಾ ಇದ್ದರು ಅಂತ ಅವ್ರು ಬರೆದಿರೋ. ಅವ್ರು ಬರೀಬೇಕಂದ್ರೆ ಏನೋ ಇರ್ಬೋದು ಸ್ವಲ್ಪ. ಇದು ನನಗಿಂತ ಚೆನ್ನಾಗಿ ಬರೆದಿದ್ದು ಚಂದ್ರನಾಥ್. ಅವರು ನಿಮ್ಮ ಚಿತ್ರಗಳನ್ನು ನೋಡಿ ಕಲ್ತರು. ಅವರು ಅದನ್ನು ಇಂಟರ್ವ್ಯೂನ ಮುಲಾಜಿಂದ ಹೇಳ್ಕೊಂಡಿದ್ದಾರೆ. ನಾನು ಕಾಪಿ ಹೊಡಿತಾ ಇದ್ದದ್ದೇ ಮಲ್ಲಿಗೆಯಲ್ಲಿ ಇದ್ದಾಗ. ಅದಕ್ಕೆ ಕಲಾ ಶಿಕ್ಷಣ ಎಲ್ಲ ಪಡೆದ್ರು, ನೀವು ಎಲ್ಲಿಯೂ ಸ್ಕೂಲಿಗೆ ಹೋಗಿಲ್ಲ. ಜಯವರ್ಮ ನಾವು ಬಾಡಿಗೆ ಮನೆಯಲ್ಲಿದ್ವಿ. ನಿಮ್ಮ ಬಾಡಿಗೆ ಮನೆಗೆ ಬಂದರು? ನಮ್ಮ ಬಾಡಿಗೆ ಮನೆ ಬಹಳ ದೊಡ್ಡದಿತ್ತು, ಅದರಲ್ಲಿ ಒಂದು ಹಾಲು. ನೀವೇ ಬಾಡಿಗೆ ಮನೆಯಲ್ಲಿ ನಿಮ್ಮ ಬಾಡಿಗೆ ಒಂದು ಭಾಗ ಅವ್ರಿಗೆ ಕೊಟ್ಟಿದ್ದು. ಹಾಗೆ ಕೊಡ್ಬೋದು. ಏನು ಆಗಿನ ಕಾಲದಲ್ಲಿ ಆ ಮನೆ ಅವ್ರಿಗೆ ಕೊಟ್ಟಿದ್ದ ಹಾಲ್ ಎಷ್ಟು ಗೊತ್ತಾ? ಈ 30-40 ಇತ್ತ ಇದೆಯಲ್ಲ ಸೈಟ್, ಅಷ್ಟು ದೊಡ್ಡದು. ಅವರು ಸ್ಟುಡಿಯೋ ಥರ ಇತ್ತು ಅದು. ಅವರ ಮಗಳು ಇಬ್ಬರು ಅಲ್ಲಿಗೆ ಬಂದರು. ಅವರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದರು. ಅವರು ಮೂಲತಃ ಮಲಯಾಳಿ ಅಲ್ಲ? ಮಲಯಾಳಿ. ಅವರು ಅಲ್ಲಿ ಬಂದು ಚಿತ್ರದುರ್ಗಕ್ಕೆ ಸ್ವಲ್ಪ ಕನ್ನಡ ಕಲ್ತರು, ಏನೋ ಹರ್ಕು ಬರ್ಕು ಕನ್ನಡ ಮಾತಾಡ್ತಿದ್ರು. ಇಲ್ಲಿ ದಾವಣಗೆರೆಯಲ್ಲಿ ಎಲ್ಲ ಮರ್ಚೆಂಟ್ ಕ್ಲಾಸು. ಅವ್ರಿಗೆಲ್ಲ ಚಟ ಏನು ಅಂದರೆ, ನಮ್ಮಲ್ಲಿ ಚಿತ್ರದುರ್ಗ ಈ ಲಿಂಗಾಯತರು
ಅಕ್ಕಿ ವ್ಯಾಪಾರರು, ಮರ್ಚೆಂಟ್ ಕ್ಲಾಸ್ ಅವ್ರಿಗೆಲ್ಲ ಅಂದರೆ ದೊಡ್ಡ ದೊಡ್ಡ ಫೋಟೋಗಳು, ಅವ್ರ ತಂದೆದು, ಅವ್ರ ತಾಯಿದ್ದು, ತಮ್ಮದು, ತನ್ನ ಹೆಂಡತಿದ್ದು, ಕುಟುಂಬದ ಪೇಂಟಿಂಗ್ಗಳು ಅಥವಾ ಫೋಟೋಗಳು ಎಲ್ಲ ಮಾಡಿಸಿ ಪೋರ್ಟ್ರೇಟ್ಗಳು ಮಾಡಿ ಫ್ರೇಮ್ ಹಾಕ್ಕೊಳ್ಳೋದು ಅಂಗಡಿಗಳಲ್ಲಿ, ಮನೆಗಳಲ್ಲಿ. ಅದೊಂದು ಚಟ ಇತ್ತು. ಸೊ ಇವರು ಆ ಫೋಟೋನ ಎನ್ಲಾರ್ಜ್ ಮಾಡಿ ಅದಕ್ಕೆ ಆಯಿಲ್ ಪೇಂಟ್ ಮಾಡಿ ಪೋರ್ಟ್ರೇಟ್ಸನ್ನು ಮಾಡ್ಕೊಡ್ತಿದ್ರು. ಸೊ ಅದು ಭಾಳ ಪಾಪ್ಯುಲರ್ ಆಗಿದೆ. ಆಗ ಎಷ್ಟು ಚಾರ್ಜ್ ಮಾಡ್ತಿದ್ರು ಅದಕ್ಕೆಲ್ಲ? ಅವು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆವಾಗ ನಾನು ಹುಡುಗ. ಆವಾಗ ಅವು ಮಗಳು ಯಾಕೆ ಬಂದ್ಲು? ಮಗಳು ಅವ್ರ ಮಗಳು ಅದು ಯಾರಾದರೂ ಹೆಂಡತಿ ಇರಲಿಲ್ಲ. ಹೆಂಡತಿ ತಂದೆ ಇವ್ರಿಗೇನೆ 80 ವರ್ಷ, 75-80 ವರ್ಷ ನೀವು ಬಂದಾಗಲ್ಲ. ಅವರ ಮಗಳು ಕೂಡ 35 ವರ್ಷ ಇರ್ಬೋದು, ದಾಟಿರ್ಬೋದು, ವಿಧವೆ. ಸೊ ಅವರು ಅಡುಗೆ ಕೆಲಸ ಮಾಡಬೇಕಲ್ಲ, ನೋಡ್ಕೋಬೇಕಲ್ಲ ತಂದೆನ. ಸೊ ಅವರಿಬ್ಬರೇ, ತಂದೆ ಮಗಳು ಇಬ್ಬರೇ ಬಂದಿದ್ದು. ಭಾಳ ಒಳ್ಳೆ ಹೆಣ್ಮಗಳು. ನನಗೆ ತಿನ್ನೋದಕ್ಕೆ ಕೊಡೋಳು. ಅವ್ರು ಕನ್ನಡ ಗೊತ್ತಿತ್ತು ಅವರಿಗೆ? ಸ್ವಲ್ಪ ಕಲಿಯೋರು. ಅಲ್ಲಿ ಚಿತ್ರದುರ್ಗ ಯಾಕೆ ಅವ್ರಿಗೆ ಎಷ್ಟು ವಯಸ್ಸಿತ್ತು ನಿಮ್ಮ ಮಗಳಿಗೆ? ಅವರ ಮಗಳಿಗೆ? ಅವ್ರ ಮಗಳಿಗೆ 35 ವರ್ಷ ಇರ್ಬೋದು ಆಗ. ಈಗಲೂ ಇದ್ದಾರೆ ಅವರ? ಇಲ್ಲ, ಈ ಜಯವರ್ಮ ಎಲ್ಲೋದ್ರು ಅದೇ ಗೊತ್ತಿಲ್ಲ. ನಾನು ಇಲ್ಲಿ ಬಂದುಬಿಟ್ಟೆ, ಅವರು ದಾವಣಗೆರೆಗೆ ಹೋದ್ರು ಅಲ್ಲಿಂದ, ದುರ್ಗದಿಂದ. ಆಮೇಲೆ ಎಲ್ಲೋದ್ರು ಮತ್ತು ವಾಪಸ್ಸು ಕೇರಳ. ಅವ್ರು ಎಲ್ಲಿಂದ ಬಂದರು ಅಂತ ಸಹ ಗೊತ್ತಿಲ್ಲ. ಕೇರಳದಿಂದ. ಅವ್ರಿಗೆ ಕನ್ನಡ ಬರ್ತಿತ್ತು. ನೀವು ಅವ್ರದ್ದು ಪೇಂಟಿಂಗ್ ನೋಡ್ತಿದ್ವಿ. ಇಷ್ಟು ಸುಮಾರು 8 ಅಡಿ, 10 ಅಡಿ, 12 ಅಡಿ ಈ ಥರ ದೊಡ್ಡ ದೊಡ್ಡ ಪೇಂಟಿಂಗ್. ಅವರ ಸಬ್ಜೆಕ್ಟ್ಗಳೆಲ್ಲ ರವಿವರ್ಮದ ಥರನೇ, ರಾಮಾಯಣ, ಲವಕುಶ, ಈ ಥರದ ಆಯಿಲ್ ಪೇಂಟಿಂಗ್ಗಳು ಭಾಳ ದೊಡ್ಡವು. ಬಟ್ ಅದನ್ನು ಅಂಥ ಪೇಂಟಿಂಗ್ಗಳು ಕೊಂಡ್ಕೊಳ್ಳೋ ಜನ ದುರ್ಗ, ದಾವಣಗೆರೆ ಇಲ್ಲಿ ಎಲ್ಲಿ ಇರ್ತಾರೆ. ಒಂದು ಟೇಸ್ಟ್ ಇರೋರು ಮತ್ತು ಅಷ್ಟೊಂದು ದುಡ್ಡು ಹಾಕೋರು. ಆವತ್ತಿದ್ದಲ್ಲಿ ಇವರೆಲ್ಲ ಪೋರ್ಟ್ರೇಟ್ ಇದಕ್ಕೆ ಮಾಡಿದರೆ ಒಂದು 2,000-3,000 ಕೊಡೋರು ಅಷ್ಟೇ. ಆ ಪೇಂಟಿಂಗ್ಗಳಿಗೆ ಆಗಿನ ಕಾಲದಲ್ಲಿ 40-50 ಸಾವಿರ ಬೆಲೆ ಬಾಳವು. ಅದು ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಇರೋರು ಎಲ್ಲಿದ್ದಾರೆ. ಅಂಥ ಪೇಂಟಿಂಗ್ಗಳು ಜಯಮಾಲು ಇದರಲ್ಲಿ ಮ್ಯೂಸಿಯಮ್ಗಳಲ್ಲಿ ನೋಡ್ಬೋದು ಅಷ್ಟೇ ಹೊರತು ಮೈಸೂರು. ಅವರು ರವಿವರ್ಮ ಅವರ ಮೊಮ್ಮಗ. ಮೊಮ್ಮಗ ಅದೇ ಸಂಬಂಧಿಕರು ಅಲ್ಲ, ಮೊಮ್ಮಗನ ಅದು ಆ ಜನ್ರೇಷನ್, ಮೊಮ್ಮಗನೇ ಜನ್ರೇಷನ್ ಅವರ ರಿಲೇಟಿವ್. ಅಲ್ಲಿ ಒಬ್ರು ರುಕ್ಮಿಣಿ ಅರುಂಡಲೆ ಅಂತ ಒಬ್ರು, ನೇರ ಮೊಮ್ಮಗ ರುಕ್ಮಿಣಿ ಅರುಂಡಲೆ ಅಂತ ಅವರು ಮ್ಯೂಸಿಕ್ ನೃತ್ಯಗಾತಿದ್ರು, ಅವ್ರ ಮೊಮ್ಮಗಳು ಅಂತ. ಅವರು ರವಿವರ್ಮನ ಮೊಮ್ಮಗಳು ಅಂತ ಏನಾದ್ರು? ಅವ್ರ ನೇರ, ಅವ್ರ ನೇರ. ಇವ್ರು ದೂರ ಸಂಬಂಧ. ಯಾಕಂದರೆ ರವಿವರ್ಮ ಗುಂಡಿಗಿದ್ರು, ಇವರು ತೆಳ್ಳಗೆ ಗಾಂಧಿ ಇದ್ದಾಗೆ ಇದ್ರು. ಗಾಂಧಿ ಉದ್ದ ಮಗು, ತೆಳ್ಳಗೆ ಬೋಡ್ತಲೆ, ಕೈ ಕಾಲು ಸಣ್ಣ. ನೀವು ಭೇಟಿಯಾದಾಗ ಅವ್ರಿಗೆ 75 ವರ್ಷ ಆಗಿತ್ತಾಗಾರೆ. ಆಗ ನಿಮಗೆ 13 ವರ್ಷ. ಅವರು 2 ವರ್ಷ ಅವ್ರ ಹತ್ರ ಕಲಿತೆ. ಒಂದೇ ಕಲಿಸಿದ್ದು. ಒಂದು ಗೆರೆಯನ್ನು, ಒಂದು ಪೇಪರು, ಒಂದು ಗೆರೆ ಎಳೆಯೋದು, ಪೆನ್ಸಿಲಿಂದ ಬಡ 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 ಈ ಕಡೆ ಕರ್ವಿಂಗ್ ಡಿಸೈನ್ ಮಾಡೋರು, ಈ ಕಡೆ 10 ನಿಮಿಷದಲ್ಲಿ ಮಾಡಿಬಿಡೋರು. ಮಾಡಿಬಿಟ್ಟು ಸೇಮ್ ಕಾಪಿ ಹೊಡಿ ಈ ಕಡೆ. ಇದನ್ನು 1 ವರ್ಷ ಆಯಿತು, 2 ವರ್ಷ ಆಯಿತು, ನಮ್ಮ ಚಿಕ್ಕಪ್ಪ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು. ಇವ್ರಿಗೆ ಕಲಿಸ್ತಾರ ಇಲ್ಲ, ಇವ್ರು ಪೇಂಟಿಂಗ್ ಕಲಿಸ್ತಾ ಇಲ್ಲ, ಡ್ರಾಯಿಂಗ್ ಕಲಿಸ್ತಾರೆ. ನೀವು ಪ್ರಸಿದ್ಧರಾಗಿದ್ರಿ ಆಗಾಗಲೇ, ನೀವು ಪತ್ರಿಕೆಯಲ್ಲೆಲ್ಲ ಬರಿತಾ ಇದ್ರ? ಇಲ್ಲ, ಅಲ್ಲಿದ್ದ ಪತ್ರಿಕೆ ಇಲ್ಲ, ಅದೆಲ್ಲ ನಮ್ಮ ಅದೇ ಪೋರ್ಟ್ರೇಟ್ಗಳು, ಅದು ಗಾಂಧಿದು, ಅದು ಇರ್ದು. ಆಗ ನೆಹರು ಭೇಟಿಯಾಗಿಲ್ಲ. ನೆಹರುದು ಇಂಥವ್ರದ್ದೇ, ದೇವ್ರದ್ದು ಮತ್ತೊಂದು ಇಂಥ ಪೇಂಟಿಂಗ್ಗಳೇ ಅದನ್ನು ಮಾಡೋದು, ಪ್ರೆಸೆಂಟ್ ಮಾಡೋದು. ಬಟ್ ಇವರು ಅದಕ್ಕೆ ಎಷ್ಟು ಚಾರ್ಜ್ ಕೊಡ್ತಿದ್ರು ಅವರು? ನೀವು ಪ್ರೆಸೆಂಟ್ ಮಾಡಿದ್ರೆ ಏನಿಲ್ಲ, ಅದಕ್ಕೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದದ್ದು. ಇನ್ಯಾರು ಕೊಡ್ಬೇಕಾದ್ರೆ ದುಡ್ಡು ಕೊಡ್ತೀವ, ಕೊಡೋದು. ಮಹಾರಾಜರಿಗೂ ಒಂದು ಕೊಟ್ವಿ, ಕೊಡೋದು ಅಷ್ಟೇ. ಆಮೇಲೆ ಅವರು ಮಹಾರಾಜರನ್ನ ನನಗೆ 200 ರೂಪಾಯಿ ಎಫ್ ಡಿ ಇಟ್ಟರೆ. ಅವರು ಬಂದದ್ದು ಚಿತ್ರದುರ್ಗಕ್ಕೆ ಬಂದಿದ್ರು? ಇಲ್ಲ, ದಾವಣಗೆರೆ ಪ್ರವಾಸಿ ಮಂದಿರದಲ್ಲಿದ್ದರು. ನನಗೆ ಜನ ಭೇಟಿಯಾಗಕ್ಕೆ ಹೋದಾಗ ನನಗೂ
ನನ್ನ ಪೇಂಟಿಂಗು ನನ್ನ ಏಜ್ ನೋಡಿಬಿಟ್ಟು ಮೊದಲು ಒಳಗೆ ಬಿಟ್ಟರು. ಅವಾಗ ಕೊಟ್ಟಾಗ ಅದು ಫೋಟೋನೂ ಇತ್ತು ನನಗೆ, ಇಲ್ಲೇ ಇತ್ತು, ಆ ಪೇಂಟಿಂಗು ಇತ್ತು. ಇವ್ರದ್ದು ಮುರುಗೇಂದ್ರ ಸ್ವಾಮಿಗಳದ್ದು ಪೇಂಟಿಂಗ್ ಮಾಡಿದ್ದು ಅದಿತ್ತು. ನೆಹರುದ್ದು ಇನ್ನೊಂದು ಪೇಂಟಿಂಗ್ ಮಾಡಿದ್ದು ಈಗ ನೋಡಿದೆ. ಅವೆಲ್ಲ ನಿಮ್ದು ಅದರಲ್ಲಿ 5 ಚಿತ್ರ ಏನೋ ಬರ್ತಿದ್ರಿ ಪಂಚಶೀಲದಲ್ಲಿ. ಅದೊಂದು ಕೊಲಾಜ್ ಇದ್ದಾಗಿದೆ ಅದು. ಹೌದು, ಅದು ಒಂದೇ ಫ್ರೇಮ್ನಲ್ಲಿ 5 ಚಿತ್ರ ಬರ್ತಿದ್ರಿ. ಹೌದು, ಒಂದೇ ಅದು ಮಧ್ಯ ದೊಡ್ಡದು, ಮತ್ತು 4 ಈ ಕಡೆ 2 ಈ ಕಡೆ 2. ಮತ್ತದು ಹಸಿರು ಬ್ಯಾಕ್ಗ್ರೌಂಡ್ ಏನೋ ನೋಡಿ, ಬ್ಯಾಕ್ಗ್ರೌಂಡ್ ಬ್ಲೂಯಿಶ್ ಬ್ಯಾಕ್ಗ್ರೌಂಡ್. ಅದು ಎಷ್ಟು ಫೀಟ್ ಆಗಲದು ಚಿತ್ರ? ಅದು 1959 ಮಾಡಿದ್ದು. 1960 ಅವ್ರಿಗೆ ಕೊಟ್ಟಿದ್ದು. ಮೊದಲೇ ಬರ್ತಿದ್ರಿ, ಅವರ ಡೇಟ್ ಹಾಕಿದ್ದಾರೆ. ಅದಕ್ಕೆ ಎಷ್ಟು ದಿನ ತಗೊಂಡಿದ್ರಿ ಚಿತ್ರದಲ್ಲಿ? ಅದಕ್ಕೇನೊಂದು 4-5 ದಿವಸ ಅಷ್ಟೇ. ಅದೇನು ಅದಿದೆ, ಮೇಲಿದೆ ಅದನ್ನು ತೋರಿಸಿದ್ದಾರೆ. ಅದೇನು ಅದಕ್ಕೀಗ ಆಗಿನ ಕಾಲದಲ್ಲಿ ಇನ್ನೂ ಕೈ ಕುದಿರಲಿಲ್ಲ ಪೇಂಟಿಂಗ್ ಮಾಡೋ ವರ್ಕು. ಬಟ್ ನೆಹರು ಅಂತ ನೀವು ಗುರುತಿಸ್ತೀವಿ, ಇದಿದೆ. ಅದೊಂದು ನಂದು ವೈಶಿಷ್ಟ್ಯ ಏನು ಅಂದರೆ ಅನಾಟಮಿ. ಸೊ ನಂದು ಮತ್ತು ಚಂದ್ರನಾಥ್ದು ಅನಾಟಮಿ ತಪ್ತಿರಲಿಲ್ಲ. ಬೆರಳುಗಳಲ್ಲಿ ಮುಖದಲ್ಲಿ ಯಾವಾಗಲೂ ಮೂಗು ಮುಖ್ಯ. ಎದ್ದು ಕಾಣೋದು ಮುಖ ನೋಡಿದ ತಕ್ಷಣ. ನೀವೊಂದು ಯಾವುದಾದ್ರೂ ಸ್ಟೇಡಿಯಮ್ಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳಿ, ಒಂದು ಪಕ್ಕದಲ್ಲಿ ಎಲ್ಲ ಆಟ ಆಡ್ತಿರ್ತಾರೆ, ಮಾತಾಡ್ತಾ ಇರ್ತಾರೆ, ಓಡಾಡ್ತಾರೆ. ಪಾರ್ಕಿಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳಿ, ಒಂದು ಕಡೆ ಅಬ್ಸರ್ವ್ ಮಾಡಿ ಜನರನ್ನು. ನೀವು 10, 20, 100, 200, 1000 ಜನರಿಗೆ ಅಬ್ಸರ್ವ್ ಮಾಡಿ. ಎಲ್ಲರ ಮೂಗುಗಳು ಎಲ್ಲ ಪ್ರತ್ಯೇಕ ಆಗಿರ್ತವೆ, ಒಂದಿದ್ದಾಗ ಇನ್ನೊಂದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಮೂಗಿನ ಆಕಾರ, ಮುಖ ಅಂದರೆ ಮೊದಲು ಮೂಗು, ನಂತರ ಕಣ್ಣು, ಬಾಯಿ. ಇದು ಅನಾಟಮಿ ಮತ್ತು ಸೌಂದರ್ಯ ಸುಂದರವಾಗಿರ್ಬೇಕಂದ್ರೆ ಹೇಗಿರಬೇಕು, ಇವೆಲ್ಲ ಅನುಭವದಿಂದ ಬರ್ತವೆ ಹೊರತು ಹೇಳಿ ಕೊಟ್ಟು. ನಿಮಗೆ ಗೆರೆಗಳನ್ನು ಇವರು ಕಲಿಸಿದ್ರು, ಬಣ್ಣಗಳ ಬಗ್ಗೆ ಯಾರು ನೀವೇ ಕಲ್ತು? ನಾವೇ ಎಲ್ಲ ನೋಡಿ ಕಲ್ತಿದ್ದು. ನೀವು ಮ್ಯಾಗ್ಝೈನ್ ನೋಡೋದು, ಮತ್ತೊಂದು ನೋಡೋದು. ನಮಗೆ ಮೂಲ ಈಗ MTV ಆಚಾರ್ಯ ಮಹಾಭಾರತದ ಪೇಂಟಿಂಗ್ಗಳು ಮಾಡಿದರು. ಇವ ಚಂದ್ರನಾಥಗಳು. ಅದಕ್ಕೆ ಪ್ರೇರಣೆ ಯಾವುದು? ಮೂಲ ಮೈಕೆಲ್ ಆಂಜೆಲೋ ಪುಸ್ತಕಗಳು. ನೀವು ಅದನ್ನೆಲ್ಲ ಅಧ್ಯಯನ ಮಾಡಿ ಎಲ್ಲ ಆಗಿನ ಕಾಲದಲ್ಲಿ ನಮಗೆ ಅಂತ ಅದು ಎಲ್ಲಿ ಲೈಬ್ರರಿಯಲ್ಲಿ ಕಲಿಯೋ ಒಂದು ಅಭಿರುಚಿ ಇದ್ದರೆ ನಮಗೆ ಇವರು ನವಕರ್ನಾಟಕ ಅವ್ರ ಹತ್ರ ನಾನು ಪುಸ್ತಕಗಳು ತರಿಸ್ತಿದ್ದೆ. ಇಷ್ಟಿಷ್ಟಪ್ಪ ಪುಸ್ತಕಗಳಿರೋ ನಮ್ಮ ಹತ್ರ. ಲೈಬ್ರರಿ ಪ್ರಜಾವಾಣಿ ಇಲ್ಲ, ಪ್ರಜಾವಾಣಿಯಲ್ಲೂ ಇರೋದು. ನಾವು ದುಡ್ಡು ಕೊಟ್ಟು ತಗೋತೀವಿ. ಆಗಿನ ಕಾಲದಲ್ಲಿ ಒಂದು ಪುಸ್ತಕ 2,000-2,500 ಆಗೋದು. ತಗೋತಿದ್ವಿ, ಇಂಟ್ರೆಸ್ಟ್. ಕಲಿಬೇಕು ಅಂದರೆ ನೋಡಬೇಕು. 85ರಲ್ಲಿ ಯುರೋಪ್ ಪ್ರವಾಸ ಮಾಡಿದೆ. 85 ಮೊದಲು ಆಗ ನೀವು ಪ್ರಜಾವಾಣಿಯಲ್ಲಿದ್ದರೆ? ಹೌದು. ನೀವು ಮತ್ತೆ ನೀವು ಇವರನ್ನು ಕರ್ಕೊಂಡು ಹೋಗಿದ್ರಿ? ಇಲ್ಲ, ಅವರು ಬರಲಿಲ್ಲ. ಅದು ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದರೆ ಆವಾಗ. ನಮ್ಮ ನ್ಯಾಷನಲ್ ಫೆಡರೇಷನ್, ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟು, ಅದರ ಅಫಿಲಿಯೇಟೆಡ್ ಬಾಡಿ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟು, KUWJ. ಅದರ ಅಧ್ಯಕ್ಷ 3 ಸಾರಿ, ಪ್ರಧಾನ ಕಾರ್ಯದರ್ಶಿ 3 ಸಾರಿ, ನ್ಯಾಷನಲ್ ಲೆವೆಲಲ್ಲಿ ಅಡಿಷ್ನಲ್ ಜನರಲ್ ಸೆಕ್ರೆಟರಿ 1 ಸಾರಿ, ವೈಸ್ ಪ್ರೆಸಿಡೆಂಟ್ 1 ಸಾರಿ. ಸೊ ಇವೆಲ್ಲ ಆಗಿದ್ದೆ. ಆಮೇಲೆ ಸ್ಟೇಟ್ ಕಾನ್ಫರೆನ್ಸು, ವರ್ಕಿಂಗ್ ಕಮಿಟಿ, ನ್ಯಾಷನಲ್ ಕಾನ್ಫರೆನ್ಸು, ನ್ಯಾಷನಲ್ ಈವೆಂಟ್ಸು, ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು, ಇವೆಲ್ಲ ಥ್ರೂಔಟ್ ಇಂಡಿಯಾ ನಡೆಯೋದು. ಆಮೇಲೆ ನಮ್ಮ ಫೆಡರೇಷನ್ ಮಲ್ಲಿಕಾರ್ಜುನ ಅಂತ ಕನ್ನಡಪ್ರಭದಲ್ಲಿದ್ದಾರಲ್ಲ, ಅವರು ನಿಮ್ಮ ಒಟ್ಟಿಗೆ ಜೊತೆ ನಾನು ಪ್ರೆಸಿಡೆಂಟ್ ಇದ್ದಾಗ ಅವ್ರು ಪ್ರಧಾನ. ಈಗ ಈಗಲೂ ಇದ್ದಾರ ಅಂತ ಏನ ಪದಾಧಿಕಾರಿ? ಇಲ್ಲ, ಈಗಲೂ ಇದ್ದಾರೆ. ಚಟುವಟಿಕೆ ರಿಟೈರ್ಡು. ಕನ್ನಡಪ್ರಭದಲ್ಲಿದ್ದವರು. ನಾನಿದ್ದಾಗ ಕನ್ನಡಪ್ರಭದಲ್ಲಿದ್ದರು, ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ನಾನು ಇರೋವರೆಗೂ ಪತ್ರಕರ್ತರ ಸಂಘದಲ್ಲಿ ದಿಗ್ಗಜರು
ನನ್ನ ಜೊತೆಗೆ ಕಾಂಪೀಟ್ ಮಾಡೋ ಚುನಾವಣೆಗೆ ನಿಂತು ಸತ್ಯ ನೀನಿರೋವರೆಗೂ ನಾವು ಗೆಲ್ಲಲ್ಲಯ್ಯ, ನೀನು ಯಾವಾಗ ರಿಟೈರ್ಡ್ ಆಗ್ತೀವಳ ಆಮೇಲೆ ನಾವು ಬರ್ತೀವಿ ಅಂತ ನನಗಿಂತ ಹಿರಿಯರು. ಸೊ ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ದೆ. ಒಂದು ಆ್ಯಕ್ಟಿವಿಟೀಸ್, ಒಂದು ಬದ್ಧತೆ, ಏನಾದರೂ ಹೋರಾಟ ಮಾಡಿದರೆ ಕೊನೆವರೆಗೂ ಮಾಡ್ತಿದ್ದೆ, ಗೆಲ್ಲೋವರೆಗೂ ಗುರಿ ಮುಟ್ಟೋವರೆಗೂ ಬಿಡ್ತಿರ್ಲಿಲ್ಲ. ಎರಡನೇದು ಮಾತುಗಾರಿಕೆ, ಕನ್ವಿನ್ಸಿಂಗ್ ಪವರ್. ಜನರಿಗೆ ಸರಳ ಭಾಷೆಯಲ್ಲಿ ಏನನ್ನ ಹೇಳಬೇಕು, ಎಷ್ಟು ಕಡಿಮೆ ಮಾತುಗಳಲ್ಲಿ ಹೇಳಬೇಕು, ಅದು ಮುಖ್ಯ. ಹೀಗಾಗಿ ನಾನು ಭಾಳ ಪಾಪ್ಯುಲರ್ ಆಗಿಬಿಟ್ಟೆ. ನಾನು ಇರೋವರೆಗೂ ಬೇರೆಯವರು ಗೆಲ್ಲೋದು ಕಷ್ಟ ಆಗೋದು. ಆಮೇಲೆ ನಾನು ಬಿಟ್ಟು ಒಂದು ಕಡೆ ಬಂದೆ. ಅವೆಲ್ಲ ಇಂಟರ್ವ್ಯೂದಲ್ಲಿ ನೋಡಿದ್ದೀನಿ ನೀವು. ಒಂದು ಕಲೆ, ಚಿತ್ರಕಲೆ ಮೂಲ ನನ್ನ ಕ್ಷೇತ್ರ ಅದು. ಸೊ ನಾನು ಇವತ್ತು ಖುಷಿ ಪಡೋದು ಚಿತ್ರ ಬರೆಯೋದು. ಎರಡನೇದು ಕನ್ನಡ. ನನಗೆ ಜೀವನ ಕೊಟ್ಟಿದ್ದು, ಬದುಕು ಕೊಟ್ಟಿದ್ದು ಕನ್ನಡ. ನಾವು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ, ನನ್ನ ಮಕ್ಕಳಿಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿಸಿದೆ. ನಿಮಗೆ 3 ಗಂಡು 1 ಹೆಣ್ಣು? 2 ಗಂಡು, ಒಬ್ಬ ಹೆಣ್ಣು. ಈಗ ಮೊಮ್ಮಕ್ಕಳು MS ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ. ದೊಡ್ಡ ಮಗ, ದೊಡ್ಡ ಸೊಸೆ, ಅವರ ಒಬ್ಬನೇ ಮಗ, ಅವನದು ಮದುವೆ ಆಯಿತು ಮೊನ್ನೆ 4 ತಿಂಗಳು. ಈ ಫೆಬ್ರವರಿಯಲ್ಲ ಮದುವೆ ಮಾಡಿದ್ದು, ನವಂಬರ್ನಲ್ಲಿ ಮದುವೆ ಮಾಡಿದ್ದು ಮೊಮ್ಮಗನ. ಸೊ ಅವನು MS ಮಾಡಿ ಮದುವೆ ಮಾಡಿಕೊಂಡು ಇದರಲ್ಲಿ ಗೂಗಲಲ್ಲಿ ಕೆಲಸ ಮಾಡಿ, ಗೂಗಲಲ್ಲಿ. ಸೊ ಅಂದರೆ ಎಷ್ಟು ಸೀನಿಯರ್ಸ್. ಮೊಮ್ಮಕ್ಕಳು ಮದುವೆ ಆಗಿ ಕೆಲಸನೂ ಮಾಡ್ತಾಯಿದ್ದಾರೆ. ಮೊಮ್ಮಗಳು ಈಗ ಇಲ್ಲಿ ಓದಿ ಆಮೇಲೆ ಅವಳ ಗ್ರ್ಯಾಜುಯೇಷನ್ನು, ಅವಳ ಗ್ರ್ಯಾಜುಯೇಷನ್ ಆಗಿದ್ದು BCom ಮಾಡ್ಕೊಂಡಿದ್ದು ಸಿಂಗಪುರಕ್ಕೆ ಯಾಕೆ ಹೋದ್ಲು ಅಂದರೆ ಅಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿ ಸಿಲಬಸ್ಸು ಅಲ್ಲಿ 4 ವರ್ಷ ಗ್ರ್ಯಾಜುಯೇಷನ್, ಆದ್ದರಿಂದ ಅಲ್ಲಿ ಸೇರಿದ್ದು. ಅದೇ ಈ ಸಿಲಬಸ್ಸಿನ ಇದಕ್ಕೆ ಮಾಸ್ಟರ್ಸ್ ಮಾಡೋದಕ್ಕೆ ಇದಕ್ಕೆ ಹೋಗಿದ್ದು ಸ್ಕಾಟ್ಲೆಂಡಲ್ಲಿ ಗ್ಲಾಸ್ಗೋ. ಅಲ್ಲಿ ಓದಿ ಮಾಸ್ಟರ್ಸ್ ಮುಗಿಸಿ ಅವ್ರು ಹೇಳ್ತಾರೆ, ನೀವು ಮಾಡಿದ ಒಳ್ಳೆ ಕೆಲಸದ ಪುಣ್ಯ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅವಳಿಗೆ ಇದು ಕೆಲಸ ಒಮ್ಮೆಲೆ ಮಾಸ್ಟರ್ಸ್ ಮುಗಿದ್ದ ಆದಮೇಲೆ ಒಮ್ಮೆಲೆ ಕೆಲಸ ಸಿಕ್ತು. 3 ತಿಂಗಳಲ್ಲಿ ಕೆಲಸ ಸಿಕ್ಬಿಡ್ತು. ಇಂಟರ್ನ್ಶಿಪ್ಪು ಸಿಗಬೇಕಿತ್ತು. 1 ವರ್ಷ ಮಿನಿಮಮ್ ಎಲ್ಲಾದರೂ ಕೆಲಸ ಮಾಡಿದ ಮೇಲೆ ಆಮೇಲೆ ಬೇರೆ ಕಡೆ ಕೆಲಸ ನೋಡೋದು. ಆ ಇಂಟರ್ನ್ಶಿಪ್ಗೆ ಪ್ರಯತ್ನ ಮಾಡ್ತಾ ಇದ್ದ ದಿಢೀರಂತ ಕೆಲಸನೇ ಸಿಕ್ಬಿಡ್ತಾರೆ. ಇವಳು ಅಪ್ಲೈ ಮಾಡಿದ್ದೇ ಅಲ್ಲ, ಕಂಪ್ನಿ ಸೆಲೆಕ್ಟ್ ಮಾಡಿ ಇವಳು ಇಂಟರ್ವ್ಯೂ ಕರ್ಕೊಂಡು. ಸೊ ಇದು ಅವರ ಮೆರಿಟಿಂದ ಬಂದಿದ್ದ ಕೀರ್ತಿ ನನಗೆ. ನೀವು ಮಾಡಿದ ಒಳ್ಳೆ ಕೆಲಸ ನಿಮ್ಮ ಮಕ್ಕಳಿಗೆ ಪುಣ್ಯ ಸಿಗ್ತಿದೆ ಅಂತ. ನೀವು ಕಲಿಯೋದ್ರಲ್ಲಿ ಹುಷಾರಿದೆ, 95% ಎಲ್ಲ ಅಲ್ಲ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಈಗ 3ನೇ ಇದು 2ನೇ ಕ್ಲಾಸಿಗೆ ಬಿಟ್ಬಿಟ್ಟೆ. ಅದಾದಮೇಲೆ 2 ವರ್ಷ ಸ್ಕೂಲೇ ಇಲ್ಲ. 2 ವರ್ಷ ಕಲ್ತದ್ದು ಪ್ರಥಮವಾಗಿ ಬರೀ ಹರಿಹರದಲ್ಲೇ ಹರಿಹರಲ್ಲ, ಚಿತ್ರದುರ್ಗದಲ್ಲಿ. ಹರಿಹರದಲ್ಲಿದ್ದ ಮುರುಘಮಠದಲ್ಲಿ ಭಾಳ ಸಣ್ಣ. ಮುರುಘಮಠದಲ್ಲಿ ಕಲ್ತ್ರ? ಎಲ್ಲಿ ಕಲ್ತ್ರೆ 2 ಕ್ಲಾಸ್? ಇಲ್ಲ, ಇಲ್ಲಿ ಮನೆ ಇಲ್ಲಿ ಚಿಕ್ಕಪ್ಪರ ಹತ್ರನೇ ಅವರೇ ಸ್ಕೂಲಿಗೆ ಸೇರಿಸಿದ್ದು, ಗೌರ್ಮೆಂಟ್ ಸ್ಕೂಲ್. ಆದರೆ ಸ್ವಲ್ಪ ದೊಡ್ಡವನಾಗ್ತಾನೆ. ನಮ್ಮಣ್ಣ ಸ್ಕೂಲ್ಗೆ ಹೋಗಲಿಲ್ಲ, ಕಾಜಾಗುಡ್ಡಿ ಶುರು ಮಾಡಿಬಿಟ್ಟಿದ್ದ. ನನಗೂ ಏನೋ ಕೆಲಸ ಮಾಡ್ತೇವೆ, ಕಾಜಾಗುಡ್ಡಿ ಹೊಲಿ ಅಂತೇಳಿ ಹಾಕೋರು. ಆಮೇಲೆ ಯಾಕಂದ್ರೆ ಜನ ಬೈದ ಮೇಲೆ ಅವ್ರಿಗೆ ಸ್ವಾಮಿಗಳು ಬೈದು ಓದಿಸೋನಿಗೆ ಮೊದಲು ಅಂತ. ಸೊ ನನಗೆ ದಿಢೀರಂತ 2ನೇ ಕ್ಲಾಸ್ ಇದ್ದವನಿಗೆ 4ನೇ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿ ಹೋದರೆ ನನಗೆ ಇದು ಪಠ್ಯಪುಸ್ತಕ ಯಾವುದು ಗೊತ್ತಿಲ್ಲ, ಸಿಲಬಸ್ ಏನು ಗೊತ್ತಿಲ್ಲ, ಕನ್ನಡ ಸಬ್ಜೆಕ್ಟ್ ಏನು ಗೊತ್ತಿಲ್ಲ. ದಿಢೀರಂತ ಅಲ್ಲಿ ಹಾಕಿಬಿಟ್ರೆ ಅದಾದ 3 ತಿಂಗಳಲ್ಲಿ ಎಕ್ಸಾಮ್.
ಸೊ ನಾನು ಎಷ್ಟು ಬೇಗ ಬೆಳೆದೆ ಅಂದರೆ ಸೊ ಕ್ಲಾಸಲ್ಲಿ ಎಲ್ಲದರಲ್ಲೂ ನಾನೇ, ಓದ್ನಲ್ಲೂ ನಾನೇ, ಆ್ಯಕ್ಟಿವಿಟೀಸಲ್ಲೂ ನಾನೇ, ಹಾಡು ಹೇಳ್ಬೇಕಾ ನಾನೇ, ಭಾಷಣ ಮಾಡ್ಬೇಕಾ ನಾನೇ. ನಿಮ್ಮ ಅಣ್ಣ ಸ್ಕೂಲಿಗೆ ಹೋಗಿ ಅಲ್ವರು ಶಾಂತರಾಜ್ ಶಾಂತಾರಾಮ್ ನಮ್ಮಣ್ಣ ಸ್ಕೂಲ್ ಅವರು ಹೋಗೇ ಇಲ್ಲ ಸ್ಕೂಲ್. ಇಲ್ಲ, ಟೈಲರಿಂಗ್ ಅಲ್ಲಿ ಇಲ್ಲಿ ನಿಮ್ಮ ಮಾಡಿ. ತಂದೆಯವರು ಎಷ್ಟು ಕಲ್ತಿದ್ದಾರೆ? ಅವರು SSLC. ಅವರು ಕಲ್ತದ್ದು ಚಿತ್ರದುರ್ಗದಲ್ಲಿ. ಅದನ್ನೇ ಎರಡೂ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ, ನಂದು ಮತ್ತು ಅವ್ರದ್ದು. ನಾನು ಎಷ್ಟು ಟೋಟಲ್ ಮಾರ್ಕ್ಸ್ ತೊಗೊಂಡಿದ್ದೀನೋ ಅದರ ಅರ್ಧ ತೊಗೊಂಡಿದ್ರು. ಆಗಿನ ಕಾಲಕ್ಕೆ ಅದೇನು SSLC ಓದ್ಬಿಟ್ರೆ ದೊಡ್ಡ ಗ್ರ್ಯಾಜುಯೇಷನ್ ಮಾಡಿದಾಗ ಅದು ಕೆಲಸ ಸಿಗೋದು ಅವಾಗ. ನಿಮಗೆ ಬೆಕ್ಕುನ ಭಾಳ ಓಡಾಟ. ಇದು ಎಲ್ಲ ಮೊಮ್ಮಕ್ಕಳು ಹೊರಟೋದ್ರು, ಇದು ನಮಗೆ ಗಂಟು ಬಿದ್ದಿದ್ದ. ಸೀದಾ ಸುತ್ತೊಡೆಯುತ್ತೆ, ಬರುತ್ತೆ, ಬಂದ ತಕ್ಷಣ ಹೊಟ್ಟೆಗೆ ಹಾಕಿ ಅನ್ನತ್ತೆ, ಗಲಾಟೆ ಮಾಡುತ್ತೆ. ಹಸುವಾಗಿದೆ ಬಂದಿದ್ದೀನಿ ಅಂತ ಫಸ್ಟ್ ಅಜ್ಜಿ ಹತ್ರ ಹೋಗುತ್ತೆ, ಅಜ್ಜಿನ ಹತ್ರ ಬರುತ್ತೆ. ಮಲಗೋದು ಅಜ್ಜಿನ ಬೆಡ್ಡೇ ಬೇಕು, ಇಲ್ಲ ಅಜ್ಜಿ ಬೆಡ್ಡೇ ಬೇಕು. ಬಾ ಇಲ್ಲಿ ಬಾ, ಮೇಲೆ ಬಾ, ಮೇಲೆ ಬಾ, ಬರ ಬಾ. ಇದು 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 ಹಾಯ್ ಹಾಯ್ ಅದೆಲ್ಲ ಮಾಡಬೇಡ, ನೋಡ ಕೆಳಗಿಳಿ, ಇಳಿ ಇಳಿ ಇಳಿಯ ಇಳಿಯ. ಕಾಲೆಲ್ಲ ಗಲೀಜಾಗಿದೆ. ಈಗ ನೋಡಿ ಬಂದ್ಬಿಟ್ಟು ಅದಕ್ಕೆ ಬಟ್ಟೆ ಹಾಕೋದು. ಬಟ್ಟೆ ಹಾಕಿತ್ತು, ನಾನು ತೆಗ್ದಿದ್ದೀನಿ. ಹೀಗೆ ಮಾಡಿದ್ರೆ ಅದು ಖುಷಿ. ಹಾಡಿಸು ಅನ್ನತ್ತೆ. ಓ ಅಜ್ಜಿ ಹತ್ರ ಹೋಗು, ಕೊಡ್ತಾರೆ ನೀನು ತಿನ್ನೋದಕ್ಕೆ. ಅಜ್ಜಿ ಹತ್ರ ಹೋಗು. ಇದು ಈ ಒಂದು ಚಿತ್ರರಂಗ, ಕಲೆ ನನ್ನ ಕ್ಷೇತ್ರ ಮೊದಲು, ಎರಡನೇದು ಪತ್ರಿಕಾರಂಗ, ಮೂರನೇದು ಕನ್ನಡ, ನಾಲ್ಕನೇದು ಸಮಾಜದ್ದು ಸ್ವಲ್ಪ ಹೇಳಿದ್ದೀನಿ, ಅದೇನು ಬಿಡಿ. ಎಲ್ಲ ಕಡೆ ಮಾಡ್ತೀರಿ, ನಮಗೂ ಸ್ವಲ್ಪ ಮಾಡಿ, ನಿಮ್ಮ ಹತ್ರ ಲೀಡರ್ಸ್ ಇದ್ದರೆ ಏನಾದರೂ ಅಚೀವ್ ಮಾಡ್ಕೊಂಡು ನಮ್ಗೆ ಕೇಳೋರಿಲ್ಲ, ಗೌರ್ಮೆಂಟಲ್ಲೂ ಕೇಳೋರಿಲ್ಲ. ಮತ್ತು ಎರಡು ಕಾರಣಕ್ಕೆ ಸಮಾಜದ ಆ್ಯಕ್ಟಿವಿಟೀಸ್ ಸೇರಿಕೊಂಡೆ. ಒಂದು, ನಮ್ಮ ಟೈಲರ್ ಕುಲಕಸಬ್ ಆದ್ದರಿಂದ ಎಜುಕೇಷನ್ ಕಡಿಮೆ ಇತ್ತು ನಮ್ಮ ಜನಾಂಗದಲ್ಲಿ. ಸೊ ಅವರಿಗೆ ಶಿಕ್ಷಣ ಸಿಗಬೇಕಾದ್ರೆ ಅವರಿಗೇನಾದರೂ ಅನುಕೂಲ ಮಾಡಿಕೊಡ್ಬೇಕು. ಅದರಲ್ಲಿ ಈ ಮೀಸಲಾತಿಯಲ್ಲಿ ನಮ್ಮ ಜನಾಂಗನ ಸೇರಿಸಿದರೆ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಬೇರೆಯವರ ಅಂಗಡಿಯಲ್ಲಿ ಕಟ್ಟೆ ಮೇಲೆ ಕೆಲಸ ಮಾಡೋ ಒಬ್ಬ ದರ್ಜೆ ಹುಡುಗಿ ಕೂಡ ಕಾಲೇಜಲ್ಲಿ ಓದೋ ಹಾಗಾಗಬೇಕು. ಕೇವಲ ಶ್ರೀಮಂತರ ಹಕ್ಕಾಗಬಾರ್ದು ಅದು. ಆ ಕಾರಣಕ್ಕೆ ನಾನು ಅಲ್ಲಿ ಸೇರಿದೆ. ಇದರಲ್ಲಿ ಯಾರು ಆಗ ದೇವರಾಜ್ ಅರಸು ಕಾಲ. ಸೊ ಆವಾಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ದೇವರಾಜ್ ಅರಸು ನಮ್ಮ ಸಮಾವೇಶದಲ್ಲಿ ನನ್ನ ಕೈ ಹಿಡ್ಕೊಂಡು, ನೀನು GK ಸತ್ಯ ಪ್ರಜಾವಾಣಿ ಜರ್ನಲಿಸ್ಟ್, ಓಕೆ, ಹೌ ಈಸ್ ಇಟ್ ಐ ಮಿಸ್ಡ್ ಯು ಅಂತೇಳಿ ಒಂದು ನಿಮಿಷ, 1.5 ನಿಮಿಷ ಕೈ ಹಿಡ್ಕೊಂಡು ಕೇಳಿದ್ರು. ಆಮೇಲೆ ಅರ್ಜುನ್ ದೇವ ಹತ್ರ ಅವ್ರ ಹತ್ರ ಹೇಳೋರು, ಕರ್ಕೊಂಡು ಬನ್ನಿರಿ ಅವ್ರಿಗೆ, ಸತ್ಯ ಅವ್ರಿಗೆ ಯಾಕೆ ಬರೋಲ್ಲ ಹುಡುಗನ ಕರ್ಕೊಂಡು ಬನ್ನಿರಿ. ನನಗೆ ಆಸಕ್ತಿ ಇರಲಿಲ್ಲ. ಸೊ ಅದಿರಲಿಲ್ಲ. ಆವತ್ತೇನಾದರೂ ನಾನು ಅವ್ರ ಜೊತೆಗೆ ಸೇರಿದರೆ ಇವರು ಸಿದ್ದರಾಮಯ್ಯ ಅವರೆಲ್ಲ ಜೂನಿಯರ್, ನಾನು ಸೀನಿಯರ್ ಆಗ್ತಿದ್ದೆ. ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ, ಗೋಕಾಕ್ ವರದಿ ಹೋರಾಟ, ಅದರ ಗೋಕಾಕ್ ವರದಿ ಹೋರಾಟದ ಫಲ ಮತ್ತು ರೈತರ ಹೋರಾಟದ ಫಲ ಗುಂಡೂರಾವ್ ಸರ್ಕಾರ ಬಿತ್ತು. ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬೇರೆ ಪಕ್ಷ ಸರ್ಕಾರ ಮಾಡಿದೆ, ಜನತಾ ಪಕ್ಷ, ಜನತಾ ದಳ ಇನ್ನೂ ಆಗಿಲ್ಲ, ಜನತಾ ಪಕ್ಷ. ಸೊ
ಮುಖ್ಯಮಂತ್ರಿ ಯಾರಾಗಬೇಕು ಅಂಥೇಳಿ ಬೊಮ್ಮಾಯಿ ಮತ್ತು ದೇವೇಗೌಡರದ ಹತ್ರ ಜಗಳ. ಒಬ್ಬ ಒಕ್ಕಲಿಗ ಒಬ್ಬ ಲಿಂಗಾಯತ ಇಬ್ಬರಲ್ಲಿ ಕಿತ್ತಾಟ. ಅವರು ಪಂಚಾಯಿತಿ ಮಾಡೋದಕ್ಕೆ 2 ಕೋತಿಗಳು ಒಂದು ಬೆಕ್ಕಿ ಕರೆದ್ರು. ಯಾರು? ರಾಮಕೃಷ್ಣ ಹೆಗಡೆ ದೆಹಲಿಯಲ್ಲಿದ್ದು, ಆರಾಮಾಗಿ ದೆಹಲಿಯಲ್ಲಿದ್ದರು. ಅವ್ರಿಗೆ ಕರೆದ್ರು. ಅವ್ರು ಬಂದರು, ಪಂಚಾಯಿತಿ ಮಾಡಿದರು. ನೀನು ಆಗಬೇಡ ಹೋಗು ಅಂತೇಳಿ ಅವರಾದರು. ಅವರು ಎಷ್ಟು ಕಿತ್ತಾಟ ಇದ್ರು ಅಂದರೆ, ನಾನು ಆಗದೆ ಇದ್ದರೂ ಪರವಾಗಿಲ್ಲ, ನೀನು ಆಗಬಾರ್ದು, ಇಬ್ಬರದ್ದು ಅದು. ಸೊ ಇಬ್ಬರೂ ಹೆಗಡೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ರು, ದೊಡ್ಡ ಮಕ್ಕಳು. ಆಗ ಬಂಗಾರಪ್ಪ ಏನೋ ಸಿಡ್ದಿತ್ತು ಅಂತ. ಆಮೇಲೆ ಬಂಗಾರಪ್ಪ ಆಮೇಲೆ ಅವ್ರಿಗೂ ಬೇಜಾರಾಯ್ತು. ಹಾ. ಕ್ರಾಂತಿರಂಗ ಏನೋ ಮಾಡಿದ್ರು ಆಮೇಲೆ ಅದಾದ್ಮೇಲೆ ಅದು ಬಂಗಾರಪ್ಪನ ಬೇಜಾರಾಗ್ದು ಆಮೇಲೆ ಕಾಂಗ್ರೆಸ್ಸಿಂದ ಆಗ ಲಂಕೇಶ್ ಪತ್ರಿಕೆ ಎಲ್ಲ ಭಾಳ ಹೌದೌದು ಈ ಲಂಕೇಶು